ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಇವಾಗ ಕತೆ ಶುರು ಮಾಡೋಣ. ಸುಲುತ್ತಿದೆ ಮನಸ್ಸು ಏಕೋ ನಿನ್ನಡೆಗೆ ಇದರ ಮುಂದುವರೆದ 49ನೇ ಎಪಿಸೋಡ್. ಅನಾಯ ಸ್ನಾನ ಮುಗಿಸಿಕೊಂಡು ವಾಶ್ರೂಮಿಂದ ಆಚೆ ಬರುತ್ತಾಳೆ. ಡೋರ್ ಸೌಂಡ್ ಆಗುತ್ತಿದ್ದಂತೆ ಸಮಯ್ ಕನ್ನಡಿ ಮುಂದೆ ನಿಂತು ತನ್ನ ಅವಸ್ಥೆಯನ್ನು ನೋಡಿಕೊಂಡು ನಿಂತಿದ್ದವನು ವಾಶ್ರೂಮ್ ಓಪನ್ ಆದ ಕೂಡಲೇ ತಿರುಗಿ ವಾಶ್ರೂಮ್ ಕಡೆ ನೋಡುತ್ತಾನೆ. ಅನಾಯ ಗಾಢ ನೀಲಿ ಬಣ್ಣದ ಸೀರೆ ಉಟ್ಟು ತಲೆಗೆ ಟವಲನ್ನು ಸುತ್ತಿಕೊಂಡು ವಾಶ್ರೂಮ್ ಬಾಗಿಲ ಬಳಿ ನಿಂತುಕೊಂಡಿದ್ದಳು. ಅವಳು ಸಮಯ್ ಅಲ್ಲಿ ಇರುವುದನ್ನು ಗಮನಿಸೇ ಇರಲಿಲ್ಲ. ಅವಳು ನಿಂತಿದ್ದನ್ನು ನೋಡಿದ ಸಮಯ್ ಅವಳ ಅಂದವನ್ನು ನೋಡಿ ಕಳೆದೇ ಹೋಗಿದ್ದ. ಒಂದು ನಿಮಿಷ ಮಂತ್ರಮುಗ್ಧನಾಗಿ ಅವಳ ಸೌಂದರ್ಯವನ್ನು ಕಣ್ಣು ತುಂಬಿಕೊಳ್ಳುತ್ತಿದ್ದ ಸಮಯ್. ಅನಯ ಮಾತ್ರ ಅವನ ಆ ನೋಟವನ್ನು ಎದುರಿಸಲಾಗದೆ ಸುಮ್ಮನೆ ತಲೆ ತಗ್ಗಿಸಿ ನಿಂತು ಬಿಟ್ಟಿದ್ದಳು ಪಾಪ. ಅಷ್ಟರಲ್ಲಿಯೇ ಅವರ ರೂಮ್ ಡೋರ್ ಮತ್ತೆ ನಾಕ್ ಆಗಿತ್ತು. ಅನಯ ಒಮ್ಮೆಲೆ ಸಮಯ್ ಕಡೆ ನೋಡುತ್ತಾಳೆ. ಸಮಯ್ ಒಮ್ಮೆ ಅನಯ ಕಡೆ ನೋಡಿ ರೂಮ್ ಡೋರ್ ನಾಕ್ ಶಬ್ದಕ್ಕೆ ಸಮಯ್ ವಾಸ್ತವಕ್ಕೆ ಮರಳಿ ತನ್ನ ಕೈಯನ್ನು ತನ್ನ ತಲೆಯ ಹಿಂದಕ್ಕೆ ಇಟ್ಟು ತಲೆ ಕೂದಲನ್ನು ಒದರಿಕೊಂಡ ಸಮಯ್ ಸೀದಾ ಟವಲ್ ಎತ್ತಿಕೊಂಡು ವಾಶ್ರೂಮ್ ಬಳಿ ಬರಲು ಅನಯ ಮುಜುಗರದಿಂದ ಆ ವಾಶ್ರೂಮಿಂದ ಪಕ್ಕಕ್ಕೆ ಸರಿದು ನಿಲ್ಲುತ್ತಾಳೆ. ಸಮಯ್ ಮಾತ್ರ ಯಾವುದೇ ಮುಜುಗರ ಪಟ್ಟುಕೊಳ್ಳದೆ ಅವಳ ಪಕ್ಕದಿಂದಲೇ ಸರಿದು ಬಂದು ನಿಂತು ಬಾಗಿ ಅನಯ ಕೆನ್ನೆಗೆ ಮುತ್ತನ್ನು ಕೊಟ್ಟು ನಂತರ ವಾಶ್ರೂಮ್ ಒಳಗೆ ಹೋಗಿಬಿಡುತ್ತಾನೆ. ಅನು, ಪ್ಲೀಸ್ ಡೋರ್ ಓಪನ್ ಮಾಡಿಬಿಡು ಆಯಿತಾ, ನಾನು ಬೇಗ ಸ್ನಾನ ಮಾಡ್ಕೊಂಡು ಬಂದು ಬಿಡುತ್ತೇನೆ ಎಂದು ಹೇಳಿ ವಾಶ್ರೂಮ್ ಒಳಗೆ ಹೋಗಿ ಡೋರ್ ಕ್ಲೋಸ್ ಮಾಡಿಕೊಂಡಿದ್ದ. ಅನಯ ಮಾತ್ರ ಕಣ್ಣು ಬಾಯಿ ಬಿಟ್ಟುಕೊಂಡು ಸ್ವಲ್ಪ ಸಮಯದ ಹಿಂದೆ ನಡೆದ ಸಿಹಿ ಮುತ್ತಿನ ಸನ್ನಿವೇಶವನ್ನು ನೆನೆದು ನಾಚಿಕೆಯ ಮುದ್ದೆಯಾಗಿದ್ದಳು ಪಾಪ ನಮ್ಮ ಹುಡುಗಿ. ಅಷ್ಟರಲ್ಲಿಯೇ ಮತ್ತೆ ರೂಮ್ ಡೋರ್ ನಾಕ್ ಆದ ಸೌಂಡನ್ನು ಕೇಳಿಸಿಕೊಂಡ ಅನಯ ವಾಸ್ತವಕ್ಕೆ ಮರಳಿ ರೂಮ್ ಡೋರ್ ನಾಕ್ ಶಬ್ದವನ್ನು ಕೇಳಿಸಿದ ಜೊತೆಗೆ ಸಾನ್ವಿ ಧ್ವನಿ ಸಹ ಕೇಳಿಸುತ್ತಿತ್ತು. ಅನಯ ತಕ್ಷಣ ರೂಮ್ ಡೋರ್ ಓಪನ್ ಮಾಡುವ ಸಲುವಾಗಿ ಬೇಗನೆ ಬಾಗಿಲ ಬಳಿ ಬರುತ್ತಾಳೆ. ಇತ್ತ ಆಚೆ ಸಾನ್ವಿ ಸಮಯ್ ಬೆಡ್ರೂಮ್ ಆಚೆ ನಿಂತು, ಅಣ್ಣ, ಅತ್ತಿಗೆ, ಬೇಗ ಬಾಗಿಲು ತೆಗಿರಿ, ರೆಡಿ ಆದ್ರಾ? ಅಮ್ಮ ಕರಿತಿದ್ದಾರೆ ಕಣೋ, ಬೇಗ ಬಾರೋ, ದೇವಸ್ಥಾನಕ್ಕೆ ಹೋಗೋಕ್ಕೆ ಟೈಮ್ ಆಯಿತು, ಬೇಗ ಬನ್ನಿ ಅಣ್ಣ ಅಣ್ಣ ಎಂದು ಒಂದೇ ಸಮನೆ ಡೋರ್ ನಾಕ್ ಮಾಡುವ ಜೊತೆಯೇ ಕರೆಯುತ್ತಿದ್ದಳು. ಅಷ್ಟು ಕರೆದರೂ ಬಾಗಿಲು ತೆರೆಯದೇ ಹೋದಾಗ ಯಪ್ಪ, ಇದೇನಿವರು ಇಷ್ಟೊತ್ತಾದರೂ ಬಾಗಿಲು ತೆಗಿತಾ ಇಲ್ವಲ್ಲ ಎಂದು ಯೋಚಿಸುತ್ತಿದ್ದರೆ ಇತ್ತ ಅನಯ ಬಾಗಿಲು ತೆಗೆಯುವ ಸಲುವಾಗಿ ಡೋರ್ ಬಳಿಯೇ ಬಂದಿದ್ದಳು. ಸಾನ್ವಿ, ಅಯ್ಯೋ ಅಣ್ಣ, ಅತ್ತಿಗೆ ಯಾಕೆ ಡೋರ್ ಓಪನ್ ಮಾಡ್ತಾ ಇಲ್ಲ? ಅಮ್ಮ ನೋಡಿದ್ರೆ ಟೈಮ್ ಆಯಿತು ಅಂತ ನನಗೆ ತಲೆ ತಿಂತಿದೆ, ಇಲ್ಲಿ ನೋಡಿದ್ರೆ ಇವ್ರು ಬಾಗಿಲು ತೆಗಿತಾ ಇಲ್ಲ ಎಂದು ಇನ್ನೇನು ವಾಪಸ್ ಹೋಗಬೇಕು. ಅಷ್ಟರಲ್ಲಿ ರೂಮ್ ಡೋರ್ ಓಪನ್ ಆಗಿತ್ತು. ಡೋರ್ ಓಪನ್ ಮಾಡಿ ಅನಯ ಆಚೆ ಬರುತ್ತಾಳೆ. ಸಾನ್ವಿ ಸಹ ವಾಪಸ್ ಅನಯ ಕಡೆ ತಿರುಗಿ, ಅನಯ, ಸಾರಿ ಅತ್ತಿಗೆ, ಅದು ಅಭ್ಯಾಸ ಬಲ, ಅಷ್ಟು ಬೇಗ ಹೋಗಲ್ಲ ಬಿಡಿ. ಮತ್ತು ಅತ್ತಿಗೆ, ಅಣ್ಣ ಇನ್ನೂ ರೆಡಿಯಾಗಿಲ್ವಾ? ಅಮ್ಮ ಆವಾಗಲಿಂದ ನಿಮ್ಮಿಬ್ಬರನ್ನು ಕರಿತಾ ಇದ್ದಾರೆ. ಇನ್ನೂ ಸ್ವಲ್ಪ ಹೊತ್ತು ನೀವು ಬರಲಿಲ್ಲ ಅಂದರೆ ಅವಳೇ ನೇರವಾಗಿ ನಿಮ್ಮ ರೂಮ್ಗೆ ಬಂದುಬಿಡ್ತಾಳೆ ಅಷ್ಟೇ ಎಂದು ನಗುತ್ತಾಳೆ. ಮತ್ತೆ ನೀವಿಬ್ಬರು ಇಷ್ಟೊತ್ತು ಏನು ಮಾಡ್ತಿದ್ರಿ? ಅಣ್ಣ ಎಲ್ಲಿ? ಇನ್ನೂ ರೆಡಿಯಾಗಿಲ್ವಾ? ಇನ್ನೂ ಸ್ನಾನ ಮಾಡಿದ್ದಾನೋ ಇಲ್ವೋ ಎಂದು ಕೇಳುತ್ತಾಳೆ. ಅನಯ, ಸಾರಿ ಸಾನು, ಸ್ವಲ್ಪ ಲೇಟ್ ಆಯಿತು, ಅದು ಎಂದು ತಡವರಿಸುತ್ತಾ, ಅದು ನಾನು ತುಂಬ ಸುಸ್ತಾಗಿತ್ತಲ್ಲ ಕೆಲಸ ಮಾಡಿ ಬಂದು, ಹಾಗಾಗಿ ಅದಕ್ಕೆ ಸ್ವಲ್ಪ ಮಲ್ಕೊಂಡಿದ್ದೆ, ಹಾಗೆ ನಿದ್ದೆ ಮಾಡಿಬಿಟ್ಟಿದ್ದೆ, ಸಾರಿ, ತುಂಬ ಲೇಟ್ ಆಯಿತು ಅಂತ ಅತ್ತೆ ಸಿಟ್ಟು ಮಾಡ್ಕೊಂಡಿದ್ದಾರಾ? ಮತ್ತು ನಿಮ್ಮ ಅಣ್ಣ ಈಗ ತಾನೇ ಸ್ನಾನ ಮಾಡ್ತಿದ್ದಾರೆ, ಇನ್ನೇನು ಬರುತ್ತಾರೆ, ಇಬ್ಬರು ರೆಡಿಯಾಗಿ ಬಂದು ಬಿಡ್ತೀವಿ ಆಯಿತಾ? ಇನ್ನೊಂದು ಸ್ವಲ್ಪ ಹೊತ್ತು ಅಷ್ಟೇ, ಅತ್ತೆಗೆ ಇನ್ನೂ 10 ನಿಮಿಷ ಬರುತ್ತೇವೆ ಅಂತ ಹೇಳು ಆಯಿತಾ, ಪ್ಲೀಸ್ ಬೇಜಾರು ಮಾಡ್ಕೋಬೇಡ ಎಂದು ಹೇಳುತ್ತಾಳೆ. ಸಾನ್ವಿ ಸಹ
ಅವಳು ಕೆಲಸ ಮಾಡಿ ಸುಸ್ತಾಗಿ ಬಂದಿದ್ಲು ಎಂದು ಸಾನ್ವಿಗೂ ಸಹ ಗೊತ್ತಿದ್ದ ಕಾರಣ ಸರಿ ಅತ್ತಿಗೆ, ಅಮ್ಮಂಗೆ ಇನ್ನೂ 10 ನಿಮಿಷ ಬರುತ್ತಾರೆ ಅಂತ ಹೇಳುತ್ತೇನೆ. ಆದರೆ ನೀವು ಬೇಗ ಬನ್ನಿ ಆಯಿತಾ, ತುಂಬ ಲೇಟ್ ಆಗುತ್ತೆ. ಅಣ್ಣಂಗೂ ಹೇಳಿ ಬೇಗ ಸ್ನಾನ ಎಲ್ಲ ಮುಗಿಸ್ಕೊಂಡ್ರೆ ಬೇಗ ರೆಡಿಯಾಗಿ ಬರೋದಕ್ಕೆ ಅಂತ ಹೇಳಿ ಅವರ ರೂಮ್ನಿಂದ ಹಾಲ್ ಕಡೆ ಹೋಗುತ್ತಾಳೆ. ಅನಾಯ ಸಾನ್ವಿಯನ್ನು ಕಳಿಸಿ ರೂಮ್ ಒಳಗೆ ಬಂದು ತನ್ನ ಕೂದಲನ್ನು ಬಿಚ್ಚಿ ನೀಟಾಗಿ ಒರೆಸಿಕೊಂಡು ತಲೆ ಬಾಚಿ ಕೂದಲು ಇಳಿಬಿಟ್ಟು ಒಂದು ಕ್ಲಿಪ್ಪನ್ನು ಹಾಕುತ್ತಾಳೆ. ಜೊತೆಗೆ ಬೇಗ ಬೇಗ ಸೀರೆಯನ್ನು ನೀಟಾಗಿ ಉಟ್ಟಿಕೊಂಡ ನಂತರ ಸ್ವಲ್ಪ ಮೇಕಪ್ ಸಹ ಮಾಡಿಕೊಂಡು ರೆಡಿಯಾಗಿ ವಾಶ್ರೂಮ್ ಬಳಿ ಬಂದ ಅನಾಯ ಡೋರ್ ನಾಕ್ ಮಾಡಿ, ಸಮಯವರೇ ಬೇಗ ರೆಡಿಯಾಗಿ ಬನ್ನಿ, ನಾನು ಆಚೆ ಅತ್ತೆ ಜೊತೆಗೆ ಇರುತ್ತೇನೆ, ನೀವು ಬೇಗ ರೆಡಿಯಾಗಿಬಿಟ್ಟು ನೀವು ಆಚೆ ಎಲ್ಲರ ಜೊತೆಗೆ ಬಂದುಬಿಡಿ ಎಂದು ಹೇಳುತ್ತಾಳೆ. ಸಮಯ ಸಹ ಸರಿಯೇನು, ನೀವು ಹೋಗಿ, ನಾನು ಬೇಗ ಸ್ನಾನ ಮುಗಿಸಿ ಬಂದು ಬಿಡುತ್ತೇನೆ, ಇನ್ನು ಸ್ವಲ್ಪ ಹೊತ್ತು ಅಷ್ಟೇ, ನೀವು ಆಚೆ ಇರಿ ಎಂದು ಹೇಳಲು ಅನಾಯ ಸರಿ ಎಂದು ಹೇಳಿ ರೂಮ್ನಿಂದ ಆಚೆ ಬಂದು ರೂಮ್ ಡೋರ್ ಕ್ಲೋಸ್ ಮಾಡಿ ಸೀದಾ ಬಂದು ಸಾವಿತ್ರಿ ಮತ್ತು ಸಾನ್ವಿ ಬಳಿ ಬಂದು ಸೋಫಾ ಮೇಲೆ ಕುಳಿತುಕೊಳ್ಳುತ್ತಾಳೆ. ಸಾವಿತ್ರಿಯವರು ತಮ್ಮ ಸೊಸೆಯನ್ನು ನೋಡಿ ಖುಷಿಯಿಂದ, ಅಬ್ಬಾ ಎಷ್ಟು ಮುದ್ದಾಗಿ ಕಾಣುತ್ತಿದ್ದಾಳೆ ನನ್ನ ಸೊಸೆ ಎಂದು ಅನಯ ಬಳಿ ಬಂದು ಅವಳಿಗೆ ನೆಟ್ಟಿಗೆಯನ್ನು ತೆಗೆಯುತ್ತಾ ತನ್ನ ಸೆರಗಿನಲ್ಲಿ ದೃಷ್ಟಿಯನ್ನು ತೆಗೆದು ನೆಟ್ಟಿಗೆ ತೆಗೆದು ಮುರಿದು ದೃಷ್ಟಿ ತೆಗೆಯುತ್ತಾ, ತುತು ಯಾರ ಕೆಟ್ಟ ಕಣ್ಣು ನನ್ನ ಸೊಸೆ ಮೇಲೆ ಬೀಳದೇ ಇರಲೆಯಪ್ಪ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ನನ್ನ ಸೊಸೆ ಎಂದು ಅವಳ ಕಣ್ಣಲ್ಲಿ ಇದ್ದ ಕಾಡಿಗೆಯನ್ನು ತೆಗೆದು ಅನಯ ಕಿವಿಯ ಹಿಂದೆ ಇಡುತ್ತಾರೆ. ಅನಯ ಮಾತ್ರ ಅವರ ಅಷ್ಟು ಪ್ರೀತಿಯನ್ನು ನೋಡಿ ಅವಳ ಮನಸ್ಸಿಗೆ ತುಂಬ ಖುಷಿಯಾಗಿತ್ತು. ಎಂದು ತನ್ನ ತಂದೆ ತಾಯಿಯ ಪ್ರೀತಿಯನ್ನು ಕಾಣದೆ ತನ್ನ ಚಿಕ್ಕಪ್ಪನ ಯಾವಾಗಲೂ ಕೋಪದಿಂದ ನಡೆದುಕೊಳ್ಳುತ್ತಿದ್ದ ಸನ್ನಿವೇಶವನ್ನು, ಅಂತಹ ಸನ್ನಿವೇಶದಲ್ಲಿ ಬೆಳೆದ ಅನಯಾಗೆ ತಾಯಿ ಪ್ರೀತಿಯನ್ನು ಕಳೆದೆ ಬೆಳೆದ ಅವಳಿಗೆ ಇಂದು ಅವಳ ಅತ್ತೆ ಇಷ್ಟು ಪ್ರೀತಿಯಿಂದ ಅವಳನ್ನು ನೋಡಿಕೊಳ್ಳುತ್ತಿರುವುದು, ಪ್ರೀತಿ ತೋರಿಸುವುದು ನೋಡಿ ಖುಷಿಗೆ ಸಾವಿತ್ರಿ ಅವರನ್ನು ತಬ್ಬಿಕೊಂಡ ಅನಾಯ ಕಣ್ಣಿನಿಂದ ಕಣ್ಣೀರು ಮಾತ್ರ ಹರಿದು ಬಂದು ಸಾವಿತ್ರಿಯವರ ಬೆನ್ನು ಒದ್ದೆ ಮಾಡುತ್ತಿತ್ತು. ಅದರ ಅರಿವು ಅವರಿಗೆ ಆಗಿದ ಕೂಡಲೇ ಅನಯವನ್ನು ತಮ್ಮ ಮುಂದೆ ಕೂರಿಸಿಕೊಂಡು ಅವಳ ಕಣ್ಣೀರನ್ನು ಒರೆಸುತ್ತಾ, ಅಯ್ಯೋ ಹುಡುಗಿ, ಇಷ್ಟಕ್ಕೆ ಯಾರಾದರೂ ಅಳ್ತಾರೇನಮ್ಮ? ಇಷ್ಟಕ್ಕೆಲ್ಲ ಯಾರಾದರೂ ಅಳ್ತಾರಾ? ಹೇಳು, ನಾನು ನಿನ್ನ ಅತ್ತೆ ಅಷ್ಟೇ ಅಲ್ಲ ಕಣಮ್ಮ, ನಾನು ನಿನ್ನ ತಾಯಿ ಇದ್ದಾಗೆ, ನನ್ನನ್ನು ನಿನ್ನ ತಾಯಿನೇ ಅಂತ ಅಂದುಕೋ ಆಯಿತಾ, ಇಷ್ಟಕ್ಕೆಲ್ಲ ಅಳಬೇಡ, ನನಗೆ ತುಂಬ ಬೇಸರ ಆಗುತ್ತೆ ನೋಡು, ಮತ್ತು ಒಂದು ಹೊಡೆದು ಬಿಡ್ತೀನಷ್ಟೇ, ನಾನು ನಿನ್ನ ತಾಯಿನೇ ತಾನೇ, ನೀನು ನನಗೆ ಸಾನ್ವಿಯಾಗಿಯೇ ಆಯಿತಾ, ಇನ್ನು ಮುಂದೆ ಯಾವುದೇ ತೊಂದರೆ ಆದರೂ ನನಗೆ ಮೊದಲು ತಿಳಿಸು ಆಯಿತಾ ಎಂದು ಹೇಳುತ್ತಲೇ ಅನಯ ಮತ್ತಷ್ಟು ಜೋರಾಗಿ ಅಳುತ್ತಲೇ, ಅದು ನನ್ನ ಅಪ್ಪ ಅಮ್ಮ ನಾನು ತುಂಬ ಚಿಕ್ಕವಳಿದ್ದಾಗಲೇ ನನ್ನನ್ನು ಬಿಟ್ಟು ಹೊರಟೋದ್ರು, ಅವರು ತೀರಿಕೊಂಡ ನಂತರ ನನ್ನ ಚಿಕ್ಕಮ್ಮ ಯಾವತ್ತೂ ಇಷ್ಟು ಪ್ರೀತಿಯಿಂದ ನನ್ನನ್ನು ಮಾತಾಡಿಸೇ ಇರಲಿಲ್ಲ, ಯಾರೂ ಇಷ್ಟು ಪ್ರೀತಿಯಿಂದ ನನ್ನನ್ನು ಮಾತನಾಡಿಸುತ್ತಿರಲಿಲ್ಲ, ಬರೀ ಅವರ ಮನೆಯ ಕೆಲಸದವರ ಥರನೇ ನನ್ನನ್ನು ಟ್ರೀಟ್ ಮಾಡ್ತಾಯಿದ್ರು, ಆದ್ದರಿಂದ ನೀವು ನನಗೆ ಇವತ್ತು ಇಷ್ಟೊಂದು ಪ್ರೀತಿಯಿಂದ ಮಾತಾಡಿಸಿ ಪ್ರೀತಿ ತೋರಿಸುತ್ತಿದ್ದೀರಲ್ಲ, ಆದ್ದರಿಂದ ಸ್ವಲ್ಪ ಎಮೋಷ್ನಲ್ ಆಗಿದ್ದೆ ಎಂದು ಹೇಳಿ ಮತ್ತೆ ಬಿಕ್ಕಿ ಅಳಲು ಶುರು ಮಾಡುತ್ತಾಳೆ. ಸಾವಿತ್ರಿಯವರು ಅನಯ ಬೆನ್ನನ್ನು ಸವರುತ್ತಾ, ಹುಚ್ಚು ಹುಡುಗಿ, ಇಷ್ಟಕ್ಕೆ ಯಾರಾದರೂ ಅಳುತ್ತಾರಾ? ನೀನೇನು ಯೋಚನೆ ಮಾಡಬೇಡ, ಇನ್ನು ಮುಂದೆ ನಾನು ಕೂಡ ನಿನ್ನ ತಾಯಿಯೇ ಆಯಿತಾ, ಹಿಂದೆ ನಿನ್ನ ಜೊತೆ ಹೇಗೆಲ್ಲ ನಡೆದುಕೊಂಡಿದ್ದು ನಿನ್ನ ಚಿಕ್ಕಮ್ಮ ಅದನ್ನೆಲ್ಲ ಮರೆತು ಬಿಡು, ಇನ್ನು ಮುಂದೆ ನೀನು ಯಾವತ್ತೂ ಅವರ ಜೊತೆಗೆ ಹೋಗೋದೇ ಇಲ್ಲ, ನಮ್ಮ ಜೊತೆಗೆ ಇರುತ್ತೀಯಾ ಆಯಿತಾ ಎಂದು ಹೇಳುತ್ತಾರೆ. ಸಾವಿತ್ರಿ ಅವರ ಮಾತು ಕೇಳಿದ ಅನಾಯ ಮತ್ತಷ್ಟು ಅವರನ್ನು ತಬ್ಬಿಕೊಂಡು, ಅದು ಅತ್ತೆ, ನೀವೇನು ಅಂದುಕೊಳ್ಳಲಿಲ್ಲ ಅಂದರೆ ನಿಮ್ಮನ್ನು ನಾನು ಇನ್ನು ಮುಂದೆ ಅಮ್ಮ ಅಂತ ಕರೆಯಬಹುದಾ? ಪ್ಲೀಸ್ ಅತ್ತೆ, ಅಮ್ಮ ಅಂತಲೇ ಕರೆಯುತ್ತೇನೆ ಎಂದು ರಿಕ್ವೆಸ್ಟ್ ಮೂಲಕ ಸಾವಿತ್ರಿಯವರಿಗೆ ಕೇಳುತ್ತಾಳೆ. ಸಾವಿತ್ರಿ ಅವರು ಸಹ, ನಿನ್ನಿಷ್ಟ ಮಗಳೇ, ನಿನಗೆ ಹೇಗೆ ಕರೆಯಬೇಕು ಹಾಗೆ ಕರಿ ಆಯಿತಾ, ನೀನು ಅಮ್ಮ ಅಂತ ಕರೆದ್ರೂ ನನಗೆ ಓಕೆನೆ, ಅತ್ತೆ ಅಂತ ಕರೆದ್ರೂ ಓಕೆನೆ, ಮತ್ತು ಈಗ ಬನ್ನಿ, ಬೇಗ ದೇವಸ್ಥಾನಕ್ಕೆ ಹೋಗೋಕ್ಕೆ ಟೈಮ್ ಆಗ್ತಿದೆ, ನೀವು ಇಲ್ಲೇ ಇರಿ, ನಾನು ದೇವರ ಪೂಜೆಗೆ ಮಡಲಕ್ಕಿ ಎಲ್ಲ ರೆಡಿ ಮಾಡಿಬಿಡುತ್ತೇನೆ,
ಆ ಅನಯ್ಯ, ನಿನ್ನ ಗಂಡ ರೆಡಿ ಆದ್ನ ಅಂತ ಒಮ್ಮೆ ನೋಡಿಕೊಂಡು ಬಾ ಎಂದು ಹೇಳಿ ಅಡಿಗೆ ಮನೆ ಕಡೆ ಹೋಗುತ್ತಾರೆ. ಇತ್ತ ಇದನ್ನೆಲ್ಲವನ್ನು ನೋಡುತ್ತಿದ್ದ ಸಾನ್ವಿ ಕಣ್ಣಿನಲ್ಲಿಯೂ ಸಹ ನೀರು ಬಂದಿತ್ತು. ಮತ್ತೆ ಸಾನ್ವಿ ರೂಮ್ ಆಚೆ ರೆಡಿಯಾಗಿ ಬರುತ್ತಿದ್ದ ಅಮ್ಮು ಸಹ ಅನಯ್ಯ ಮಾತು ಕೇಳಿ ಅಳು ಬಂದಿತ್ತು. ತನ್ನ ಕಣ್ಣೀರನ್ನು ಒರೆಸಿಕೊಂಡ ಅಮ್ಮು ಸೀದಾ ಬಂದು ಸಾನ್ವಿ ಮತ್ತು ಅನಯ್ಯ ಪಕ್ಕ ಕುಳಿತುಕೊಳ್ಳುತ್ತಾ ಸ್ವಲ್ಪ ಅನಯ್ಯವನ್ನು ನಗಿಸುವ ಸಲುವಾಗಿ ತಮಾಷೆಯನ್ನು ಮಾಡುತ್ತಾ ಕುಳಿತುಕೊಳ್ಳುತ್ತಾಳೆ. ಸಮಯ್ ಸಹ ರೆಡಿಯಾಗಿ ಆಚೆ ಬರುತ್ತಿದ್ದ. ಅವನ ಕಿವಿಗೂ ತನ್ನ ಅಮ್ಮ ಮತ್ತು ಹೆಂಡತಿಯ ಪೂರ್ತಿ ಮಾತು ಬಿದ್ದಿತ್ತು. ಕೇಳಿಸಿಕೊಂಡ ಅವನಿಗೂ ತುಂಬ ಬೇಸರವಾಗಿತ್ತು. ಜೊತೆಗೆ ತನ್ನ ತಾಯಿ ಅನಯ್ಯವನ್ನು ಸ್ವಂತ ಮಗಳಂತೆ ಎಂದು ಭಾವಿಸಿದ್ದು ನೋಡಿ ಖುಷಿಯೂ ಆಗಿತ್ತು. ಕತೆ ಮುಂದುವರಿಯುವುದು. ನನ್ನ ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವೀಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾಯಿದ್ರೆ ನಾನು ಬೇಗ ಬೇಗ ಸ್ಟೋರಿ ಬರೆದು ಹಾಕೋಕ್ಕೆ ನನಗೂ ಇಂಟ್ರೆಸ್ಟ್ ಬರುತ್ತೆ. ನಾನು ಸಿಗ್ತೀನಿ ಇದರ ಮುಂದುವರೆದ ಸಂಚಿಕೆಯೊಂದಿಗೆ. ಅಲ್ಲಿಯವರೆಗೂ ಬಾಯ್ ಬಾಯ್.